ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲ್ಲೂಕಿನ ತಹಸೀಲ್ದಾರ್ ವಿರುದ್ಧ ಗ್ರಾಮಲೆಕ್ಕಿಗರ ಪ್ರತಿಭಟನೆಗೆ ತೀವ್ರ ವಿರೋಧ. ದಕ್ಷ ಅಧಿಕಾರಿ ತಹಸೀಲ್ದಾರ್ ಕಾರ್ಯವೈಖರಿ ಮೆಚ್ಚಿ ವಿಎಗಳ ವಿರುದ್ಧವೇ ಪ್ರತಿಭಟನೆಗೆ ಸಜ್ಜಾದ ಸಾರ್ವಜನಿಕರು ಮತ್ತು ದಲಿತ ಸಂಘಟನೆಗಳು. ವಿಎಗಳ ಕಾರ್ಯವೈಖರಿಯನ್ನು ಜಿಲ್ಲಾಧಿಕಾರಿಗಳು ಗಮನಿಸಿ ಎಂದು ಒತ್ತಾಯ. ಕಳ್ಳಿಮುದ್ದನಹಳ್ಳಿ ಚಂದ್ರು, ಸಾಲಿಗ್ರಾಮ ಗಂಗಾಧರ್, ಮನುಗನಹಳ್ಳಿ ಡಿ ದೇವರಾಜ್, ಶೀಗೇವಾಳು ಸುಧಾಕರ್, ಮಾಂತೇಶ್, ಸ್ವಾಮಿ ಇತರರು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರ್ಯ. ಸಾಲಿಗ್ರಾಮ ದಂಡಾಧಿಕಾರಿಗಳ ವಿರುದ್ಧ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದು ತಪ್ಪು. ದಂಡಾಧಿಕಾರಿಗಳು ಅವಾಚ್ಯ ಶಬ್ದಗಳಿಂದ ಮಾತಾಡೋಕ್ಕಾಗಲ್ಲ. ಅದರಲ್ಲಿ ಅಪವಾದ ಹೊರಿಸಿ ತಪ್ಪು ಕಲ್ಪನೆಯಿಂದ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದೀವಿ. ಅದರಿಂದ ನಾವು ನಮ್ಮ ಸಂಘಟನೆಯಿಂದ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ನಾವು ಸಹ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗುತ್ತೆ. ಇದನ್ನು ವಾಪಸ್ ಪಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 9ನೇ ತಾರೀಕು ಮಂಗಳವಾರ ವಿಎಗಳ ಸಂಘದ ವತಿಯಿಂದ ಅವರ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಲಿಗ್ರಾಮ ತಾಲೂಕ್ ತಹಸೀಲ್ದಾರ್ ಅವರ ವಿರುದ್ಧವಾಗಿ ಏನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೋ ಅದನ್ನ ಪತ್ರಿಕೆ ಮಾಧ್ಯಮದ ಮೂಲಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸ್ತದೆ. ಖಂಡಿಸುವ ಉದ್ದೇಶ ಏನಂತ ಅಂದ್ರೆ, ಸಾಲಿಗ್ರಾಮದಲ್ಲಿ ತಹಸೀಲ್ದಾರ್ ಅಂತ ಮೇಡಮ್ನವರು ತುಂಬಾ ಅತ್ಯುತ್ತಮವಾದಂಥ ರೈತಪರ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಾವ್ರೆ. ರೈತಪರ ಕೆಲಸ, ಬಡವ್ರ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನೀವು ಅಶ್ಲೀಲವಾಗಿ ಪದವನ್ನ ಬಳಸಿ ಟಾರ್ಚರ್ ಕೊಡ್ತಾವ್ರೆ ಅಂತ ಹೇಳಿ ತಹಸೀಲ್ದಾರ್ ಮೇಲೆ ನೀವು ಪತ್ರಿಕೆ ಹೇಳಿಕೆಯನ್ನ ನೀಡಿರ್ತೀರಿ. ಮಾನ್ಯ ರಾಜ್ಯಾಧ್ಯಕ್ಷರೇ, ಯಾವ ರೀತಿ ಅವರು ಟಾರ್ಚರ್ ಕೊಡ್ತಾ ಇದ್ದಾರೋ, ಒಬ್ಬ ಮಹಿಳೆಯಾಗಿ ಅಶ್ಲೀಲ ಪದವನ್ನ ಬಳಸಬಹುದಾ? ಅದನ್ನಾರು ಅಂತೂ ತಿಳ್ಕೋಬೇಕಲ್ಲ. ಅಶ್ಲೀಲ ಪದ ಏನ್ ಬಳಸಿದ್ರು ಅಂತವಾ ಅದನ್ನ ಬಹಿರಂಗಪಡಿಸಿ. ಅದನ್ನ ಬಿಟ್ಟು ನೀವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರಿ. ಆದ್ರೆ ಇವತ್ತು ಮೊನ್ನೆ ಹೋದ ತಿಂಗಳು ಒಬ್ಬ ಚಿಕ್ಕನಹಳ್ಳಿಯಲ್ಲಿ ಒಬ್ಬ ರೈತ ನಾಡ ಕಚೇರಿ ಮುಂದ್ಗಡೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರಲ್ಲ, ಯಾರು ತಪ್ಪೋದು? ನಿಮ್ಮ ವಿಎಗಳು ಮಾಡಿರೋ ತಪ್ಪಲ್ವಾ? ಅವತ್ತು ಯಾಕೆ ನೀವು ನಿಮ್ಮ ವಿಎಗಳಿಗೆ ಸರಿಯಾದ ರೀತಿ ರೈತರ ಕೆಲಸ ಮಾಡಿ ಅಂತ ಒಂದು ಹೇಳಿಕೆ ಕೊಡ್ಲಿಲ್ಲ? ಯಾಕೆ ನೀವು ಸಾಲಿಗ್ರಾಮದಲ್ಲಿ ಬಂದು ನೀವು ವಿಎಗಳನ್ನ ನೀವು ಒಂದು ಸಭೆ ಕರೆದಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡವನೇ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟವನೇ ಅಂದ್ರೆ ಅದು ವಿಎ ಮಾಡಿರೋ ತಪ್ಪಾಗಿದೆ, ನಾನು ಹೋಗಿ ಅದನ್ನ ಸರಿಪಡಿಸ್ಬೇಕು, ನಾವೊಂದು ಸಭೆ ಮಾಡಿ ಅಲ್ಲಿ ವಿಎಗಳಿಗೆ ತಿಳುವಳಿಕೆ ಹೇಳಬೇಕು ಅಂತ ಯಾಕೆ ಮಾಡಿಲ್ಲ? ಮೇಲಧಿಕಾರಿಗಳ ಒತ್ತಡದ ಸಿದ್ಧತೆ ಸಂದರ್ಭದಲ್ಲಿ ತಹಸೀಲ್ದಾರ್ ಒಂಚೂರು ಗದರ್ಸ್ ಹೇಳ್ತಾರೆ, ಹೋಗಿ ಕೆಲಸ ಮಾಡ್ರಿ, ರೈತರ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಹೇಳದೆ ಸುಮ್ನೆ ಒಬ್ಬ ತಹಸೀಲ್ದಾರ್ ಆಗಿ ಏನು ಹೇಳ್ದಾನೆ ಕುತ್ಕೊಂಡು ಸುಮ್ನೆ ಚೇಂಬರ್ ಅಲ್ಲಿ ಕೂತಿದ್ವು ಅಲ್ಲಿ ಸರ್ಕಾರ ನೇಮಿಸಿರೋದು? ತಹಸೀಲ್ದಾರ್ ಹೇಳ್ಬೇಕಲ್ಲ, ಸಂಬಂಧಪಟ್ಟಂತ ಕೆಲಸ ಮಾಡ್ರಪ್ಪ ಅಂತ ಹೇಳ್ಬೇಕಲ್ಲ. ತಹಸೀಲ್ದಾರ್ನ ನೀವು ಪ್ರತಿಭಟನೆ ಮಾಡಿ ರಾಜೀನಾಮೆ ಕೇಳ್ತೀರಿ ಅಂದ್ರೆ ಇವತ್ತು ಸಾಲಿಗ್ರಾಮ ತಾಲೂಕು ಸಂಬಂಧಪಟ್ಟ ಹಾಗೆ ಎಷ್ಟು ಜನ ವಿಎಗಳು ಸಸ್ಪೆಂಡ್ ಅಲ್ಲಿ ಇಟ್ಟಂತ ವಿಎಗಳು ಬಂದಿದಾರೋ ನಿಮಗೆ ಮಾಹಿತಿ ಇಲ್ವಾ? ಎಷ್ಟು ಜನ ವಿಎ ಸಸ್ಪೆಂಡ್ ಆಗವ್ರೆ? ರೈತ ವಿಷ ಕುಡ್ದಂತ ಸಂದರ್ಭದಲ್ಲಿ ಎಷ್ಟು ಜನ ವಿಎ ಸಸ್ಪೆಂಡ್ ಆದ್ರು? ಸಸ್ಪೆಂಡ್ ಮುಗಿಸ್ಕೊಂಡು ಸಾಲಿಗ್ರಾಮದಲ್ಲಿ ಡ್ಯೂಟಿ ಮಾಡ್ತಾ ಇರೋ ಅಂತ ವಿಎಗಳು ಎಷ್ಟು ಜನ ಅವ್ರೆ? ಕೇಳ್ಬೇಕಲ್ಲ ನೀವು ಅದನ್ನ ಬಿಟ್ಟು ನೀವು ಪ್ರತಿಭಟನೆಯನ್ನೇ ಮಾಡ್ತೀವಿ ಅಂತ ನಿಂತ್ರೆ ರೈತ, ದಲಿತ, ಇತರೆ ಅಲ್ಪಸಂಖ್ಯಾತ ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿಸಿ ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ಬೇಕಾಗ್ತದೆ.